ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 6ನೇ ವರ್ಗದ 2ನೇ ಅಧ್ಯಾಯ ಪೂರ್ಣ ಸಂಖ್ಯೆಗಳು ಗಣಿತ ವಿಭಾಗದ 2ನೇ ಅಧ್ಯಾಯ ಪೂರ್ಣ ಸಂಖ್ಯೆಗಳು ಇದರ ಮೊದಲ ಅಭ್ಯಾಸ 2.1ರ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. 7th ಮೇನ್ ನಾವು ಹಿಂದಿನ ವಿಡಿಯೋದಲ್ಲಿ 2.1 ಎಕ್ಸಸೈಸಲ್ಲಿ 6 ಮೇನ್ವರೆಗೂ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಇವತ್ತು 7th ಮೇನ್. ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಲ್ಲಿ ಜೊತೆಯಾಗಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಸಂಖ್ಯಾ ರೇಖೆಯ ಮೇಲೆ ಯಾವ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಎಡಬದಿಯಲ್ಲಿ ಬರುತ್ತದೆ? ದೊಡ್ಡ ಸಂಖ್ಯೆ ಹಿಂದುಗಡೆ ಏನು ಬರುತ್ತೆ, ಸಣ್ಣ ಸಂಖ್ಯೆ ಬರುತ್ತೆ. ಹಾಗಾಗಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಗೊತ್ತಾದರೆ ಮುಗೀತು, ಅದೇನಾಗುತ್ತೆ ಎಡಗಡೆಗೆ ಬರುತ್ತೆ ಅಂತ ನಮಗೆ ಗೊತ್ತಾಗತ್ತೆ. ಎಡಬದಿಯಲ್ಲಿ ಬರುತ್ತದೆ ಎಂದು ತಿಳಿಸಿ ಹಾಗೂ ಅವುಗಳ ನಡುವೆ ಸೂಕ್ತ ಸಂಕೇತ ದೊಡ್ಡದು ಮತ್ತು ಚಿಕ್ಕದು ಅಂತ ಹೇಳ್ತೀವಲ್ಲ, ಇದು ದೊಡ್ಡದು ಇದು ಚಿಕ್ಕದು, ಈ ಕಡೆ ದೊಡ್ಡದು ಈ ಕಡೆ ಚಿಕ್ಕದು ಅಂತ ತೋರಿಸುತ್ತೆ. ಸೊ ದೊಡ್ಡದು ಮತ್ತು ಚಿಕ್ಕದು ಎನ್ನುವಂತಹ ಸಂಕೇತಗಳನ್ನು ಬಳಸಿ ಬರೆ ಅಂತ ಹೇಳಿದ್ದಾರೆ. ಸೊ 7th ಮೇನ್ ಫಸ್ಟ್ ಒನ್ ಎ ಅಂತ ಇದೆ. ಸೊ ಎದಲ್ಲಿ ನೋಡಿ 530 ಮತ್ತು 503 530 ಮತ್ತು 503 ಅಂತ ಇದೆ. ಇವೆರಡರಲ್ಲಿ ಯಾವುದು ಚಿಕ್ಕದು? 503. ಹಾಗಾಗಿ 530 ಏನಾಗುತ್ತೆ ದೊಡ್ಡದು. ಸೊ ಯಾವ ಸಂಖ್ಯೆ ಎಡಗಡೆಗೆ ಬರುತ್ತೆ? ಇನ್ನೊಂದು ಸಂಖ್ಯೆಯ ದೊಡ್ಡ ಸಂಖ್ಯೆ ಫಸ್ಟ್ ಬರುತ್ತೆ ಈ ಕಡೆ ಬಲಗಡೆ, ಅದರ ಹಿಂದುಗಡೆ ಏನು ಬರುತ್ತೆ? ಚಿಕ್ಕ ಸಂಖ್ಯೆ ಬರುತ್ತೆ. ಹಾಗಾಗಿ ಎಡಬದಿಗೆ ಬರುವಂತಹ ಸಂಖ್ಯೆ ಯಾವುದು? 503. ಎಡಬದಿ ಬರುವ ಸಂಖ್ಯೆ ಅಥವಾ ಎಡಕ್ಕೆ ಬರುವಂತಹ ಸಂಖ್ಯೆ. ಸೆಕೆಂಡ್ ಒನ್ 370 ಹಾಗೆ 307 ಅಂತ ಕೊಟ್ಟಿದ್ದಾರೆ. ಯಾವುದು ದೊಡ್ಡದು ಇದರಲ್ಲಿ? 370 ದೊಡ್ಡದು. ಆಬ್ವಿಯಸ್ಲಿ ಸರಳವಾಗಿಯೇ ಗೊತ್ತಾಗುತ್ತೆ. 307 ಚಿಕ್ಕದು. 370 ಈ ಕಡೆ ಬರುತ್ತೆ, 307 ಫಸ್ಟಿಗೆ ಬರುತ್ತೆ. ಹಾಗಾಗಿ 370ರ ಎಡಗಡೆಗೆ 307. ಎಡಕ್ಕೆ ಅಥವಾ ಎಡಬದಿ ಎರಡು ಒಂದೇ ಅಂತ ಕನ್ಸಿಡರ್ ಆಗುತ್ತೆ. ಎಡಕ್ಕೆ ಬರುವಂತಹ ಸಂಖ್ಯೆ. ನೆಕ್ಸ್ಟ್ ನೋಡಿ 98,756 ಸಿ ಕ್ವಶನ್. 98,765 ಹಾಗೆ 56,789. ಯಾವುದು ದೊಡ್ಡದು? 98,765 ದೊಡ್ಡ ಸಂಖ್ಯೆ. ಚಿಕ್ಕ ಸಂಖ್ಯೆ ಯಾವುದು? 56,789. ಸೊ ನಾವೇನು ಹಾಕ್ತೀವಿ? ಈ ರೀತಿ ಸಿಂಬಾಲನ್ನು ಹಾಕ್ತೀವಿ. ಹಾಗಾಗಿ ಎಡಕ್ಕೆ ಬರುವಂತಹ ಸಂಖ್ಯೆ ಯಾವುದು? ಚಿಕ್ಕ ಸಂಖ್ಯೆ. ಎಡಕ್ಕೆ ಬರುವ ಸಂಖ್ಯೆ. ಓಕೆನಾ? ಈ ರೀತಿ ಇನ್ನೊಂದೆರಡು ಕ್ವಶನ್ ಇದೆ, ನೀವು ಅದನ್ನು ಟ್ರೈ ಮಾಡಿ. ಇನ್ನು ನೆಕ್ಸ್ಟು 8th ಮೇನ್ ಹೋಗ್ತೀವಿ. ಸರಿ ತಪ್ಪು ತಿಳಿಸಿ ಅಂತ ಹೇಳಿದ್ದಾರೆ. 8th ಮೇನಲ್ಲಿ ಎ ಫಸ್ಟ್ ಕ್ವಶನ್ ಎ ನೋಡಿ. 0 ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆಯಾಗಿದೆ. ನಾವು ಬೇಸಿಕ್ ಕಾನ್ಸೆಪ್ಟ್ನ ತಿಳ್ಕೊಂಡಿದ್ರೆ ಈ ಸರಿ ತಪ್ಪುಗಳನ್ನು ನಾವು ಜಡ್ಜ್ ಮಾಡ್ತೀವಿ. ಸ್ವಾಭಾವಿಕ ಸಂಖ್ಯೆಗಳು ಅಂತ ಬಂದರೆ ಡೆಫಿನಿಷನ್ ಏನಂತ ಹೇಳಿದ್ವಿ? 1ರಿಂದ ಪ್ರಾರಂಭವಾಗುವ ಎಣಿಕೆಯ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೆದಿದ್ವಿ. ಸೊ 1 ಏನಾಗುತ್ತೆ? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ. 1ರಿಂದ ಪ್ರಾರಂಭವಾಗುವ ಸಂಖ್ಯೆ 1 2 3 4 ಅಂತ ಹೇಳ್ತೀವಿ. ಸೊ 1 ಏನಾಗುತ್ತೆ? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಆಗುತ್ತೆ. ಹಾಗಾಗಿ 0 ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಕನ್ಸಿಡರ್ ಆಗೋಲ್ಲ, ಅದು ಪೂರ್ಣ ಸಂಖ್ಯೆಗಳಲ್ಲಿ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಇದೇನಾಯಿತು? ತಪ್ಪು. ಏನಕ್ಕೆ ತಪ್ಪು? 0 ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಬರೋದಿಲ್ಲ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 1 2 3 ಹೀಗೆ ಎಣಿಕೆಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 1. ಸೊ ಹಾಗಾಗಿ 1ನೇ ಕ್ವಶನ್ಗೆ ಆನ್ಸರ್ ಏನಾಯ್ತು? ತಪ್ಪು ಅಂತ ಬರೀಬೇಕು. ಎರಡನೇದು ನೋಡ್ರಿ. 399ರ ಹಿಂದಿನ ಸಂಖ್ಯೆ 400. ನೋಡ್ರಿ 399 ಇದೆ, ಇದರ ಮುಂದಿನ ಸಂಖ್ಯೆ 400. ಹೌದಾ? ಇದರ ಹಿಂದಿನ ಸಂಖ್ಯೆ 400 ಅಲ್ಲ. ಇದರ ಹಿಂದಿನ ಸಂಖ್ಯೆ ಯಾವುದು? 398. ನಾವು ಮೊದಲನೇ ಮೇನು ಎರಡನೇ ಮೇನಲ್ಲಿ ನೋಡಿದ್ದೀವಿ.
ಇದೇ ಅಭ್ಯಾಸದ ಮೊದಲನೇ ಮೇನು, ಎರಡನೇ ಮೇನು, ಅಪ್ ಟು 6ನೇ ಮೇನುವರೆಗೂ ನೋಡಿದ್ದೀವಿ. ಹಿಂದಿನ ಸಂಖ್ಯೆ ಹೇಗೆ ಬರಿಬೇಕು, ಮುಂದಿನ ಸಂಖ್ಯೆ ಹೇಗೆ ಬರಿಬೇಕು, ಹೌದಾ? ಸೊ 399ರ ಹಿಂದಿನ ಸಂಖ್ಯೆ 400, ಸರಿನಾ? ಅಲ್ಲ, ತಪ್ಪು. ಹಾಗಾಗಿ ಬಿ ಏನಂತ ಬರಿಬೇಕು? ತಪ್ಪು. ಸಿ ನೋಡಿ, 0 ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ. ಹೌದು, ಪೂರ್ಣ ಸಂಖ್ಯೆಗಳ ಗಣ ಡಬ್ಲ್ಯೂ ಅಂತ ತಗೊಂಡಿದ್ವಿ. 0ದಿಂದ ಸ್ಟಾರ್ಟ್ ಆಗ್ತಿತ್ತು, ಹೌದಾ? 0ಯಿಂದ ಪ್ರಾರಂಭವಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಂತಹ ಗಣವನ್ನು ಪೂರ್ಣ ಸಂಖ್ಯೆಗಳ ಗಣ ಅಂತ ಹೇಳಿದ್ವಿ. ಸೊ 0 ಏನಾಗ್ತಿತ್ತು? ಅತ್ಯಂತ ಚಿಕ್ಕ ಸಂಖ್ಯೆ ಎದರಲ್ಲಿ? ಪೂರ್ಣ ಸಂಖ್ಯೆಗಳ ಗಣದಲ್ಲಿ. ಹಾಗಾಗಿ ಥರ್ಡ್ ಆನ್ಸರ್ ಈಸ್ ರೈಟ್, ಸರಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಡಿ. 599ರ ಮುಂದಿನ ಸಂಖ್ಯೆ 600. ಎಸ್, ರೈಟ್. 599 ಇದಕ್ಕೆ 1 ಕೂಡಿಸಿದ್ರೆ ಏನು ಬರುತ್ತಾ? 600. ಹಾಗಾಗಿ ಮುಂದಿನ ಸಂಖ್ಯೆ ಏನಾಗುತ್ತಾ? 600. ಸರಿಯಾಗಿದೆ. ಡಿ ಆನ್ಸರ್ ಸರಿ ಅಂತ ಹೇಳಬೇಕು. ಈ ನೋಡಿ, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ಹೌದು ನೋಡಿ, ಇದು ಪೂರ್ಣ ಸಂಖ್ಯೆಗಳ ಗಣ, ಇದು ಸ್ವಾಭಾವಿಕ ಸಂಖ್ಯೆ. ಇವು ಎಲ್ಲವೇನಿದಾವಲ್ಲ, ಈ ಎಲ್ಲವೂ ಪೂರ್ಣ ಸಂಖ್ಯೆಗಳಲ್ಲಿ ಇರ್ತಾವು. ಆದರೆ ಈ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲಿಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ಹೌದು, ಸರಿಯಾಗಿದೆ. ಆಪ್ಷನ್ ಇ ಸರಿ. ಕ್ವಶನ್ ಸಿ, ಈಗ ಆನ್ಸರ್ ಏನಾಗುತ್ತೆ? ಸರಿಯಾಗುತ್ತೆ. ಸೊ ನೆಕ್ಸ್ಟ್, ಎಲ್ಲ ಪೂರ್ಣ ಸಂಖ್ಯೆಗಳು ಉಲ್ಟಾನ ಹೇಳ್ಬಿಟ್ಟೆ ಯಾವಾಗಲೇ. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಸರಿ, ಆದರೆ ಎಲ್ಲ ಪೂರ್ಣ ಸಂಖ್ಯೆಗಳು ಏನಲ್ಲ? ಸ್ವಾಭಾವಿಕ ಸಂಖ್ಯೆಗಳಲ್ಲ. ಯಾಕಲ್ಲ ಅಂದರೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ 0 ಇದೆ, ಆದರೆ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ 0 ಇಲ್ಲ. ಹಾಗಾಗಿ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ. ಹೌದಾ? ಸ್ವಾಭಾವಿಕ ಸಂಖ್ಯೆಗಳಲ್ಲ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಆಗೇತಿ ಅಂತ ಅವ್ರು ಹೇಳಿರೋದು ಆನ್ಸರ್ ಏನಾಗುತ್ತಾ? ತಪ್ಪಾಗುತ್ತಾ? ಯಾಕಂದ್ರೆ ನಮಗೆ ಗೊತ್ತೈತಿ ಪೂರ್ಣ ಸಂಖ್ಯೆಗಳು ಎಲ್ಲವೂ ಏನಲ್ಲ? ಸ್ವಾಭಾವಿಕ ಸಂಖ್ಯೆಗಳಲ್ಲ. ಹಾಗಾಗಿ ಎಫ್ ಆನ್ಸರ್ ಏನಂತ ಬರಿತೀವಿ? ತಪ್ಪು ಅಂತ ಹೇಳಿ ಬರಿತೀವಿ. ನೆಕ್ಸ್ಟ್ ಜಿ ನೋಡ್ರಿ, 2 ಅಂಕಿಯ ಸಂಖ್ಯೆಯ ಹಿಂದಿನ ಸಂಖ್ಯೆ. 2 ಅಂಕಿಯ ಸಂಖ್ಯೆಯ ಹಿಂದಿನ ಸಂಖ್ಯೆ ಯಾವತ್ತೂ 1 ಅಂಕಿ ಸಂಖ್ಯೆ ಆಗಿರುವುದಿಲ್ಲ. ತಪ್ಪಾಗುತ್ತೆ. ಏನಕ್ಕಂದ್ರೆ 2 ಅಂಕಿಯ ಸಂಖ್ಯೆ ಸ್ಟಾರ್ಟ್ ಆಗೋದೇ 10ರಿಂದ. ಇದರ ಹಿಂದಿನ ಸಂಖ್ಯೆ ಯಾವುದು? 9, 1 ಅಂಕಿಯ ಸಂಖ್ಯೆ. ಹೌದಾ? ಸೊ ಹಾಗಾಗಿ ಏನಾಗುತ್ತೆ? ಜಿ ಆನ್ಸರ್ ತಪ್ಪು ಅಂತ ಬರಿತೀವಿ. ಹೆಚ್ ನೋಡಿ, 1 ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ. ತಪ್ಪಾಗುತ್ತೆ. ಏನಕ್ಕಂದ್ರೆ ಪೂರ್ಣ ಸಂಖ್ಯೆ ಸ್ಟಾರ್ಟ್ ಆಗೋದೇ 0ಯಿಂದ. ಪೂರ್ಣ ಸಂಖ್ಯೆಗಳ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 0. ಹಾಗಾಗಿ ಹೆಚ್ಚು ತಪ್ಪಾಗುತ್ತೆ. ಏನು ಹೇಳಿದ್ರು ಅವರು? ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ 1 ಅಂತ ಹೇಳಿದ್ದು ತಪ್ಪು. ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ 0. ಓಕೆ. ನೆಕ್ಸ್ಟು ಐ. ಸ್ವಾಭಾವಿಕ ಸಂಖ್ಯೆ 1ಕ್ಕೆ ಹಿಂದಿನ ಸಂಖ್ಯೆಯಾಗಿ ಯಾವುದೇ ಸ್ವಾಭಾವಿಕ ಸಂಖ್ಯೆ ಇಲ್ಲ ಅಂತ ಹೇಳ್ತಾರೆ. ಎಸ್, ಸ್ವಾಭಾವಿಕ ಸಂಖ್ಯೆ 1. ಹೌದಾ? ಇದರ ಹಿಂದೆ ಯಾವುದೇ ಸಂಖ್ಯೆಗಳಿಲ್ಲ. ಹೌದು, ಯಾಕಂದರೆ ಸ್ವಾಭಾವಿಕ ಸಂಖ್ಯೆಗಳು ಸ್ಟಾರ್ಟ್ ಆಗೋದೇ 1ರಿಂದ. ಹಾಗಾಗಿ ಆ ಏನಾಗುತ್ತೆ? ಸರಿ ಆದ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಈ ಮೂಲಕ ಏನಾಗುತ್ತೆ, ಇನ್ನೊಂದು 2 ಕ್ವಶನ್ಸ್ ಇದಾವೆ, ನೀವು ಅದನ್ನು ಟ್ರೈ ಮಾಡಬಹುದು. 2.1 ಅಭ್ಯಾಸ ಕಂಪ್ಲೀಟ್ ಆಯಿತು. ಸೊ ಇವಾಗ ನೆಕ್ಸ್ಟು 2.2ಕ್ಕೆ ಹೋಗೋಕ್ಕಿಂತ ಮುಂಚೆ ಉದಾಹರಣೆ ಲೆಕ್ಕಗಳನ್ನು ನೋಡೋಣ. ಸ್ವಲ್ಪ ಪ್ರಾಪರ್ಟೀಸ್ ಇದ್ದಾವೆ, ಅವುಗಳನ್ನು ನೋಡ್ಕೊಂಬಿಡೋಣ. 2.2 ಅಭ್ಯಾಸ ಹೋಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಉದಾಹರಣೆ ಲೆಕ್ಕಗಳನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಪೂರ್ಣ ಸಂಖ್ಯೆಗಳ ಮೇಲಿನ ಕೆಲವು ಗುಣಲಕ್ಷಣಗಳನ್ನು ಪಟ್ಟಿ ಮಾಡೋಣ. ಓಕೆ. ಪೂರ್ಣ ಸಂಖ್ಯೆಗಳ ಗುಣಗಳು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಪೂರ್ಣ ಸಂಖ್ಯೆಗಳ
ಗುಣಲಕ್ಷಣಗಳು. ಅದರಲ್ಲಿ ಮೊದಲನೇದಾಗಿ ಯಾವುದೇ ಎರಡು ಪೂರ್ಣಾಂಕಗಳ ಮೊತ್ತ ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ಪೂರ್ಣಾಂಕ ಅಂತ ತಗೊಳ್ತೀವಿ ನಾವು, ಹೌದಾ? ಇಲ್ಲಿ ನಾವು ಪೂರ್ಣ ಸಂಖ್ಯೆ ಅಂತ ತಗೊಂಡಾಗ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತ, ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತ ಮತ್ತೊಂದು ಪೂರ್ಣ ಸಂಖ್ಯೆಯೇ ಆಗಿರುತ್ತದೆ. ಇದನ್ನು ಆವೃತ ಗುಣ ಅಂತ ಹೇಳ್ತೀವಿ ನಾವು. ಏನಿದು? ಆವೃತ ಗುಣ. ಅದರಲ್ಲಿ ಸಂಕಲನದ ಆವೃತ ಗುಣ ಹಾಗೆ ಗುಣಾಕಾರದ ಆವೃತ ಗುಣವನ್ನು ಪರಿಶೀಲನೆ ಮಾಡ್ತೀವಿ. ಪೂರ್ಣ ಸಂಖ್ಯೆಗಳ ಆವೃತ ಗುಣ, ಅದರಲ್ಲಿ ಸಂಕಲನದ ಆವೃತ ಗುಣ, ಗುಣಾಕಾರದ ಆವೃತ ಗುಣ. ಓಕೆ, ಆವೃತ ಗುಣ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತ ಮತ್ತೊಂದು ಪೂರ್ಣ ಸಂಖ್ಯೆಯೇ ಆಗಿರುತ್ತದೆ. ಇದೇನು ಹೇಳ್ಕೊಡುತ್ತಾ? ಸಂಕಲನದ ಆವೃತ ಗುಣ. ಸಂಕಲನದ ಆವೃತ ಗುಣ ಏನು ಹೇಳುತ್ತೆ? ಯಾವುದೇ ಎರಡು ಪೂರ್ಣ ಸಂಖ್ಯೆ ಎ ಮತ್ತು ಬಿ ಅಂತ ಕನ್ಸಿಡರ್ ಮಾಡಿ. ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತ ಮತ್ತೊಂದು ಪೂರ್ಣ ಸಂಖ್ಯೆಯೇ ಆಗಿರುತ್ತದೆ. ಉದಾಹರಣೆ, ಎ = 2, ಬಿ = 3 ಆಗಿದ್ದಾಗ a + b ಅಂದರೆ 2 + 3 = 5. ಇದೊಂದು ಪೂರ್ಣ ಸಂಖ್ಯೆ, ಹೌದಾ? ಪೂರ್ಣ ಸಂಖ್ಯೆಗಳ ಗಣದಲ್ಲಿ 5 ಇದೆ. ಹಾಗಾಗಿ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತ ಮತ್ತೊಂದು ಪೂರ್ಣ ಸಂಖ್ಯೆಯೇ ಆಗಿರುತ್ತದೆ. ಇದನ್ನು ಸಂಕಲನದ ಆವೃತ ಗುಣ a + b = c ಅಂತ ಹೇಳ್ತೀವಿ. ಹೀಗೆ ಗುಣಾಕಾರದ ಆವೃತ ಗುಣ, ಗುಣಾಕಾರದ ಆವೃತ ಗುಣವನ್ನು ನೋಡ್ತೀವಿ. a × b = c. ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧ, ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧ ಮತ್ತೊಂದು ಪೂರ್ಣ ಸಂಖ್ಯೆಯೇ ಆಗಿರುತ್ತದೆ. ಉದಾಹರಣೆ ಅದನ್ನೇ ತಗೊಳ್ಳಿ. a = 2, b = 3, ಹೌದಾ? a × b ಅಂದರೆ 2 × 3 = 6. 6 ಅನ್ನೋದೇನು? ಸಿ ಅಂತ ಕನ್ಸಿಡರ್ ಮಾಡಿ. ಸಿ ಅಂದರೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ 6 ಇದೆ, 6 ಇದೆ, ಹೌದಾ? ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧ ಮತ್ತೊಂದು ಪೂರ್ಣ ಸಂಖ್ಯೆಯೇ ಆಗಿರುತ್ತದೆ. ಇದನ್ನು ಗುಣಾಕಾರದ ಆವೃತ ಗುಣ ಅಂತ ಹೇಳ್ತೀವಿ. ಯಾವುದೇ ಎರಡು ಸಂಖ್ಯೆಗಳ ಮೊತ್ತ ಮತ್ತೊಂದು ಪೂರ್ಣ ಸಂಖ್ಯೆಯೇ ಆಗಿತ್ತಂದ್ರೆ ಅದನ್ನು ಸಂಕಲನದ ಆವೃತ ಗುಣ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಹೋಗ್ತೀವಿ ಪರಿವರ್ತನೀಯ ಗುಣ. ಸೆಕೆಂಡ್ ಒನ್ ಯಾವುದು? ಪರಿವರ್ತನೀಯ ಗುಣ. ಪರಿವರ್ತನೀಯ ಗುಣ, ಅದರಲ್ಲಿ ಎ ಸಂಕಲನದ ಪರಿವರ್ತನೀಯ ಗುಣ. ಸಂಕಲನದ ಪರಿವರ್ತನೀಯ ಗುಣ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಾದರೂ ನಾವು ಸಂಕಲನ ಮಾಡಬಹುದು. a + b ಆದರೂ ಅಷ್ಟೇ, b + a ಆದರೂ ಅಷ್ಟೇ, ನಮಗೆ ಸಿಗೋದು ಸಿ. ಇದು ಕೂಡ ಪೂರ್ಣ ಸಂಖ್ಯೆಯೇ ಆಗಿರುತ್ತದೆ. ಎರಡು ಪೂರ್ಣ ಸಂಖ್ಯೆಗಳನ್ನು ನಾವು ಅದಲು ಬದಲು ಮಾಡಿ ಕೂಡಿಸಿದಾಗಲೂ ಸಹಿತ ನಮಗೆ ಮತ್ತೊಂದು ಪೂರ್ಣ ಸಂಖ್ಯೆ ಅದೇ ಉತ್ತರ ಬರುತ್ತೆ. a + b = c, b + a = c. a + b = c ಬರುತ್ತೆ, b + a = c ಬರುತ್ತೆ. ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಾದರೂ ನಾವೇನು ಮಾಡ್ತೀವಿ? ಕೂಡಿಸ್ತೀವಿ. ನೋಡ್ರಿ, ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ. ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಿ ಕೂಡಿಸ್ಬೋದು. ಯಾವುದೇ ಕ್ರಮ ಹಿಂದು ಮುಂದೆ ಮಾಡಿ ನಾವು ಕೂಡಿಸ್ಬೋದು. ಉದಾಹರಣೆ, a = 5, b = 4 ಅಂತ ಹೇಳಿದ್ದಾರೆ. a + b ಏನಾಗುತ್ತೆ? 5 + 4 = 9. ಅದೇ b + a ಮಾಡಿ.
4 + 5 = 9. ಯಾವುದೇ ಕ್ರಮದಲ್ಲಿ ಹಿಂದೆ ಮುಂದೆ ಮಾಡಿ ಕೂಡಿಸಿದಾಗಲೂ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಿ ಕೂಡಿಸಬಹುದು. ಇದನ್ನು ನಾವು ಸಂಕಲನದ ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಂಕಲನದ ಪರಿವರ್ತನೀಯ ಗುಣ. ನೆಕ್ಸ್ಟ್ ಬರುತ್ತೆ ಗುಣಾಕಾರದ ಪರಿವರ್ತನೀಯ ಗುಣ. ಗುಣಾಕಾರದ ಪರಿವರ್ತನೀಯ ಗುಣ ಅಂದರೆ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಿ ಗುಣಿಸಬಹುದು. ಯಾವುದೇ ಕ್ರಮದಲ್ಲಿ ಗುಣಿಸಬಹುದು. ಫಾರ್ ಎಕ್ಸಾಂಪಲ್, a × b = b × a, we get c. a × b, a × b = b × a = c. ಇದೇ ಉದಾಹರಣೆ ತಗೊಳ್ಳಿ. a ವ್ಯಾಲ್ಯೂ ಎಷ್ಟಿದೆ? 5, b = 4 ಇದೆ. a × b ಮಾಡಿ. 5 × 4 ಅಂದರೆ 20. ಹೌದಾ? ಸೊ ನೆಕ್ಸ್ಟ್ b × a, 4 × 5 ಅವಾಗಲೂ ಕೂಡ 20. ನೋಡಿ, ನಾವೇನು ಮಾಡ್ತೀವಿ? ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಾದರೂ ಗುಣಿಸ್ತೀವಿ. ಇದನ್ನು ನಾವೇನಂತೀವಿ? ಗುಣಾಕಾರದ ಪರಿವರ್ತನೀಯ ಗುಣ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನು ನೆಕ್ಸ್ಟು ಸಂಕಲನದ ಸಹವರ್ತನೀಯ ಗುಣ. ಸಂಕಲನದ ಸಹವರ್ತನೀಯ ಗುಣ. ಪರಿವರ್ತನೆ ಅಂತ ತಗೊಂಡಾಗ ನಾವು ಎರಡು ವೇರಿಯೇಬಲ್ಸ್ ತೊಗೊಂಡ್ವಿ, ಎ ಮತ್ತು ಬಿ. ಆದರೆ ಸಹವರ್ತನೆ ಅಂತ ತಗೊಂಡಾಗ ನಾವು ಎ ಬಿ ಸಿ ಅನ್ನೋ ಮೂರು ಸಂಖ್ಯೆಗಳು ಅಥವಾ ಮೂರು ವೇರಿಯೇಬಲ್ಸ್ನ ತಗೊಳ್ತೀವಿ. ಓಕೆ, ಸಂಕಲನದ ಸಹವರ್ತನೀಯ ಗುಣ. ಮೊದಲನೇದು ಆವರ್ತ ಗುಣ, ಎರಡನೇದು ಪರಿವರ್ತನೀಯ ಗುಣ, ಇವಾಗ ಸಹವರ್ತನೀಯ ಗುಣ. ಸಹವರ್ತನೀಯ ಗುಣ ಅಂತ ಹೇಳ್ತೀವಿ. ಎಲ್ಲಿ? ಪೂರ್ಣ ಸಂಖ್ಯೆಗಳಲ್ಲಿ. ಹೌದಾ? ಅದರಲ್ಲಿ ಎ ಸಂಕಲನದ ಸಹವರ್ತನೀಯ ಗುಣ. ಸಂಕಲನದ ಸಹವರ್ತನೀಯ ಗುಣ. ಸಂಕಲನದ ಸಹವರ್ತನೀಯ ಗುಣ. ಇಲ್ಲಿ ಮೂರು ನಂಬರ್ಸ್ ತಗೋತೀವಿ, a + b + c. ಇಲ್ಲಿ ಕೊನೆಯ ಎರಡು ಅಂಕಿಗಳಿಗೆ, ಕೊನೆಯ ಎರಡು ಸಂಖ್ಯೆಗಳಿಗೆ ನಾನು ಆವರಣ ಹಾಕಿದ್ದೀನಿ. ಅದೇ ನಾ ಬಲಭಾಗಕ್ಕೆ ಬಂದಾಗ ಮೊದಲ ಎರಡು ಸಂಖ್ಯೆಗಳಿಗೆ ನಂಬರ್ಸ್ಗೆ ನಾನು ಏನು ಹಾಕ್ತೀನಿ? ಆವರಣ ಹಾಕ್ತೀನಿ. ಇವಾಗಲೂ ಕೂಡ ನನಗೆ ಆನ್ಸರ್ ಸೇಮ್ ಬರುತ್ತೆ. ಫಾರ್ ಎಕ್ಸಾಂಪಲ್, a = 2, b = 3, c = 4 ಆಗಿದ್ದಾಗ ಸಹವರ್ತನೀಯ ಎಡಗಡೆ ಬಿಡಿಸ್ಕೊಳ್ಳಿ. a ಪ್ಲಸ್ ಆವರಣ b + c. a ಎಷ್ಟಿದೆ? 2. ಹಾಗೆ ಇಡಿ. b + c 2 ಪ್ಲಸ್ ಫಸ್ಟು ಆವರಣ ಬಿಡಿಸ್ಕೋತೀವಿ. 3 + 4 ಅಂದರೆ 7. ಸೊ ಆನ್ಸರ್ ಎಷ್ಟು ಬಂತು? 9. ಎಡಭಾಗ ಎಷ್ಟು ಬಂತು ಆನ್ಸರು? 9. ಇವಾಗ ಬಲಭಾಗ ಮಾಡ್ಕೊಳ್ಳಿ. a + b ಇವೆರಡಕ್ಕೆ ಆವರಣ ಹಾಕಿದ್ದೀವಿ, ಪ್ಲಸ್ c ಹಾಗೆ ಔಟ್ಸೈಡ್ ಇಟ್ಟಿದ್ದೀವಿ. a ಎಷ್ಟಿದೆ? 2 + 3 + 4. ಓಕೆ, ಫಸ್ಟ್ ಆವರಣ ಬಿಡಿಸ್ಕೋತೀವಿ. 2 3 5 + 4 ಇದು ಕೂಡ 9. ನೋಡಿ, ಎಡಭಾಗ = ಬಲಭಾಗ. ಆದ್ದರಿಂದ LHS = RHS ಅಂತ ಹೇಳ್ತೀವಿ. ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳಿ. ಓಕೆ, ಆದ್ದರಿಂದ a ಪ್ಲಸ್ ಆಫ್ ಆವರಣ b + c = ಆವರಣದಲ್ಲಿ a + b, ಆವರಣ ಕಂಪ್ಲೀಟು, ಪ್ಲಸ್ c. ಇದನ್ನು ಸಂಕಲನದ ಸಹವರ್ತನೀಯ ನಿಯಮ ಅಂತ ಹೇಳ್ತೀವಿ. ಇದೇ ರೀತಿ ಗುಣಾಕಾರದ ಸಹವರ್ತನೀಯ ನಿಯಮವನ್ನು ಕೂಡ ನಾವು ಅಭ್ಯಾಸ ಮಾಡ್ತೀವಿ. ಗುಣಾಕಾರದ ಸಹವರ್ತನೀಯ ನಿಯಮ ಬಿ. ಗುಣಾಕಾರದ ಸಹವರ್ತನೀಯ ನಿಯಮ. ಏನು ಹೇಳ್ಕೊಡುತ್ತೆ? a × b × c.
ಎ ಇಂಟು ಬಿ ಇಂಟು ಸಿ ಇದೆ. ನಾನು ಕೊನೆ 2 ನಂಬರ್ಸ್ಗೆ ಏನು ಹಾಕಿದ್ದೀನಿ, ಆವರಣ ಹಾಕಿದ್ದೀನಿ. ಆದರೆ ಬಲಗಡೆ ಏನು ಮಾಡ್ತೀನಿ, ಮೊದಲ 2 ನಂಬರ್ಸ್ಗೆ ಆವರಣ ಹಾಕ್ತೀನಿ. ಓಕೆ, ಸೇಮ್ ಉದಾಹರಣೆ ತಗೊಳ್ಳಿ. ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು 3, ಸಿ ಇಸ್ ಈಕ್ವಲ್ ಟು 4. ಎ ಇಂಟು ಬಿ ಎಷ್ಟಿದೆ, 3 ಇಂಟು 4, ಹಾಂ 2 ಇಂಟು 3 ಬ್ರಾಕೆಟ್ ಕ್ಲೋಸ್ ಮಾಡಬೇಕು, ಇಂಟು 4. ಮೊದಲು ನಾವು ಆವರಣ ಬಿಡಿಸ್ಕೋತೀವಿ. 4 ಮೂರಲೆ 12 ಇಸ್ ಈಕ್ವಲ್ ಟು 3 ಎಳೆ 6 ಗುಂಡ್ಲೆ 4, 12 ಎಳೆ 24, 6 ನಕಲ್ 24. ನೋಡಿ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈ ರೀತಿ ನಾವು ಗುಣಾಕಾರದ ಸಹವರ್ತನೀಯ ನಿಯಮವನ್ನು ಕೂಡ ಅಭ್ಯಾಸ ಮಾಡ್ತೀವಿ. ಇನ್ನು ನೆಕ್ಸ್ಟು ವಿಭಾಜಕ ನಿಯಮ. ನೆಕ್ಸ್ಟ್ ಯಾವುದು, ವಿಭಾಜಕ ನಿಯಮ. ಇದನ್ನು ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ ಅಂತ ಹೇಳ್ತಾರೆ. ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ. ಎ ಇಂಟು ಬ್ರಕೆಟ್ ಬಿ ಪ್ಲಸ್ ಸಿ ಅಂದರೆ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ಮೊದಲು ಎ ಇಂಟು ಬಿ ಮಾಡ್ಕೋತೀವಿ, ಆಮೇಲೆ ಪ್ಲಸ್ ಹಾಕೋತೀವಿ ಎ ಇಂಟು ಸಿ. ಇದೇ ನಂಬರ್ಸ್ ತಗೊಳ್ಳಿ, 2, 3, 4. ಎ ಎಷ್ಟಿದೆ 2, 3 ಎಷ್ಟಿದೆ, ಬಿ ಎಷ್ಟಿದೆ 3 ಪ್ಲಸ್ 4. ನೋಡಿ, ಎ ಇಂಟು ಬಿ ಅಂದರೆ 2 ಇಂಟು 3 ಎಷ್ಟಾಗುತ್ತೆ, ಪ್ಲಸ್ 2 ಇಂಟು 4. ಫಸ್ಟ್ ಬ್ರಾಕೆಟ್ ಬಿಡಿಸ್ಕೊಳ್ಳೋಣ. ಎಷ್ಟು, 7, 3 6 ಪ್ಲಸ್ 4 8, 7 ಎಷ್ಟು 14, 8 ಪ್ಲಸ್ 6 ಇದು ಕೂಡ 14. ನಾವು ಇದನ್ನು ಈ ರೀತಿ ಬಿಡಿಸಿದ್ದು ಓಕೆ, ಈ ರೀತಿ ಬಿಡಿಸಿದ್ದು ಓಕೆ. ಬಟ್ ಈ ಸೂತ್ರವನ್ನು ನಾವೇನು ಹೇಳ್ತೀವಿ, ಈ ರೀತಿ ನಂಬರ್ ಕೊಟ್ಟಾಗ ನಾವು ಈ ರೀತಿ ಬಿಡಿಸ್ಕೊಳ್ತೀವಿ. ಎ ಇಂಟು ಬ್ರಾಕೆಟ್ ಬಿ ಪ್ಲಸ್ ಸಿ ಅಂತ ಕೊಟ್ಟಾಗ ನಾವು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಅಂತ ಹೇಳಿ ಮಾಡ್ಕೋತೀವಿ. ಓಕೆ, ಇನ್ನು ನೆಕ್ಸ್ಟು ಸಂಕಲನದ ಅನನ್ಯತಾಂಶ ಮತ್ತು ಗುಣಾಕಾರದ ಅನನ್ಯತಾಂಶಗಳು ಬರ್ತಾವು. ಅನನ್ಯತಾಂಶಗಳು ಅದರಲ್ಲಿ ಫಸ್ಟ್ ಒನ್ ಎ ಸಂಕಲನ. ಯಾವುದೇ ಒಂದು ಪೂರ್ಣ ಸಂಖ್ಯೆ, ಯಾವುದೇ ಒಂದು ಪೂರ್ಣ ಸಂಖ್ಯೆಗೆ 0ಯಿಂದ ಕೂಡಿಸಿದಾಗ ಅದೇ ಸಂಖ್ಯೆ ಬರುತ್ತದೆ. ಅದಕ್ಕೆ ನಾವು ಏನಂತೀವಿ, 0ಯನ್ನು ಅನನ್ಯತಾಂಶ, ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೀವಿ. ಎ ಇಲ್ಲಿ ಎ ಬೇಡ, ಎ ಅಂತ ತೊಗೊಂಡಿದ್ದೀವಿ. ಎಮ್ ಪ್ಲಸ್ 0 ಇಸ್ ಈಕ್ವಲ್ ಟು ಎಮ್. ಸೊ 0ಯನ್ನು ನಾವೇನಂತ ಹೇಳ್ತೀವಿ, ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಗುಣಾಕಾರ ಅಂದರೆ ಯಾವುದೇ ಒಂದು ಪೂರ್ಣ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಅದೇ ಪೂರ್ಣ ಸಂಖ್ಯೆ ಬರುತ್ತೆ. ಯಾವುದೇ ಒಂದು ಪೂರ್ಣ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಅದೇ ಪೂರ್ಣ ಸಂಖ್ಯೆ ಬರುತ್ತೆ. ಸೊ ಹಾಗಾಗಿ 1ಅನ್ನು ಗುಣಾಕಾರದ ಅನನ್ಯತಾಂಶ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. 1ಅನ್ನು ಗುಣಾಕಾರದ ಅನನ್ಯತಾಂಶ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ನಾವು ಇವತ್ತೇನೇನು ಅಭ್ಯಾಸ ಮಾಡಿದ್ವಿ, 2.1 ಅಭ್ಯಾಸವನ್ನು ಕಂಪ್ಲೀಟಾಗಿ ಬಿಡಿಸಿದ್ವಿ. ಆಮೇಲೆ ಪೂರ್ಣ ಸಂಖ್ಯೆಗಳ ಗುಣಲಕ್ಷಣ, ಆವರ್ತ ನಿಯಮ ಇರ್ಬೋದು, ಅದು ಸಂಕಲನ ಮತ್ತು ಗುಣಾಕಾರ, ಪರಿವರ್ತನೀಯ ಗುಣ, ಸಂಕಲನ ಮತ್ತು ಗುಣಾಕಾರ, ಸಹವರ್ತನೀಯ ಗುಣ, ಸಂಕಲನ ಮತ್ತು ಗುಣಾಕಾರ. ನೆಕ್ಸ್ಟು ವಿಭಾಜಕ ನಿಯಮ, ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ ಅಂತ ಹೇಳ್ತೀವಿ. ಆಮೇಲೆ ಅನನ್ಯತಾಂಶಗಳು, ಅದು ಸಂಕಲನದ ಅನನ್ಯತಾಂಶ ಇರ್ಬೋದು, ಗುಣಾಕಾರದ ಅನನ್ಯತಾಂಶ ಕೂಡ ಇರ್ಬೋದು. ಓಕೆನಾ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ಈ ಪೂರ್ಣ ಸಂಖ್ಯೆಗಳ ಗುಣಲಕ್ಷಣಗಳನ್ನು ಮತ್ತೊಮ್ಮೆ ಬರೆದು ನಿಮ್ಮದೇ ಆದಂತಹ ಉದಾಹರಣೆ, 2 ಉದಾಹರಣೆಗಳನ್ನು ಕೊಡಬೇಕು. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ 2.2 ಅಭ್ಯಾಸಕ್ಕೆ ಹೋಗೋಣ. ಧನ್ಯವಾದಗಳು.